ಡಿಕೆ ಶಿವಕುಮಾರ್ ಪಟ್ಟಂತ ಶ್ರಮ ಮತ್ತು ಪ್ರಾರ್ಥನೆಗೆ ಕೊನೆಗೂ ಪ್ರತಿಫಲ ಸಿಕ್ಕಂತಾಗಿದೆ. ಕರ್ನಾಟಕದ ನೂತನ ಮುಖ್ಯಮಂತ್ರಿ ಆಗಲಿರುವ ಡಿಕೆ ಶಿವಕುಮಾರ್ ಕಳೆದ 3 ವರ್ಷಗಳಿಂದ ಕುರ್ಚಿ ಕದನಕ್ಕೆ ಅಂತಿಮವಾಗಿ ಮುಕ್ತಿ ನೀಡಲಿರುವ ಹೈಕಮಾಂಡ್. ದೆಹಲಿಯ ಹೈವೋಲ್ಟೇಜ್ ಸಭೆ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಹೊಸ ನಾಯಕತ್ವದ ಬೆಳವಣಿಗೆ. ಮಾಜಿಯಾಗಲಿರುವ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಕ್ಷಣಗಣನೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಸ್ವಾರಸ್ಯ ನ್ಯೂಸ್. ನಾನು ತ್ಯಾಗರಾಜ್ ರಸ್. ದೆಹಲಿಯಲ್ಲಿ ನಡೆದಂತ ಹೈ ವೋಲ್ಟೇಜ್ ಒಂದು ಸಭೆ ಮೂಲಕ ಈ ಒಂದು ಕುರ್ಚಿ ಕದನಕ್ಕೆ ಅಂತಿಮವಾಗಿ ಒಂದು ಮುಕ್ತಿ ಅನ್ನೋದು ಸಿಕ್ಕಿದೆ. ಅಂದ್ರೆ ಕಾಂಗ್ರೆಸ್ ಒಂದು ಹೈಕಮಾಂಡ್ ಏನಿದೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಹಾಗೂ ರಾಹುಲ್ ಗಾಂಧಿ ಅವರ ಒಂದು ಮುಖಾಂತರ ಈ ಒಂದು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ನಡೆದಂತ ಒಂದು ಸಭೆ ಅಂತಿಮವಾಗಿ ಒಂದು ರಾಜ್ಯದ ರಾಜಕಾರಣದಲ್ಲಿ ಒಂದು ರೀತಿಯ ಬೆಳವಣಿಗೆಯನ್ನು ಕೊಟ್ಟಿದೆ. ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅಲ್ಲಿ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಸಪರೇಟ್ ಆಗಿ ಸಿದ್ದರಾಮಯ್ಯ ಬಳಿ 1 ಗಂಟೆಗಳ ಸತತವಾದ ಒಂದು ಮೀಟಿಂಗ್ ನ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನ ಮನವೊಲಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಅಂತ ಕೂಡ ಕೆಲವು ಮಾಹಿತಿಗಳು ಹೇಳ್ತಿದ್ದಾವೆ. ಮುಖ್ಯವಾಗಿ ನಾನು ರಾಜೀನಾಮೆ ಕೊಡ್ಬೇಕಾದ್ರೆ ನನ್ನ ಆಡಳಿತಾತ್ಮಕವಾಗಿ ಏನಾದ್ರೂ ದೋಷಗಳು ಕಂಡು ಬಂದಿದ್ಯಾ ಅಥವಾ ನನ್ನದೇನಾದ್ರೂ ಲೂ ಪಾಯಿಂಟ್ಸ್ ಇದೆಯಾ ಅಂತ ಕೂಡ ಸಿದ್ದರಾಮಯ್ಯ ಅವರು ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಒಂದು ಸ್ಪಷ್ಟೀಕರಣ ಕೊಡ್ತಿರೋದು ಏನಂತಂದ್ರೆ, ಅಂದ್ರೆ ನಿಮ್ಮ ಅವಶ್ಯಕತೆ ನಮಗೆ ರಾಷ್ಟ್ರ ರಾಜಕಾರಣದಲ್ಲಿ ಅವಶ್ಯಕತೆ ತುಂಬಾ ಏರ್ಪಟ್ಟಿರ್ತಕ್ಕಂಥದ್ದು. ಮುಖ್ಯವಾಗಿ ರಾಜ್ಯಸಭಾ ಮೆಂಬರ್ ಆಗಿ ರಾಷ್ಟ್ರ ರಾಜಕಾರಣದಲ್ಲಿ ನಮ್ಮ ಜೊತೆ ಬಂದು ಸಹಕಾರ ಕೊಡಿ ಅಂತ ಕೇಳ್ತಿರ್ತಕ್ಕಂಥದ್ದು. ಅಂದ್ರೆ ಕರ್ನಾಟಕದಲ್ಲಿ ಒಂದು ಹೊಸ ನಾಯಕತ್ವದ ಒಂದು ಅವಶ್ಯಕತೆ ಇದೆ. ಬಿಹಾರದ ಒಂದು ಮಾಡೆಲ್ ರೀತಿ ಕರ್ನಾಟಕದಲ್ಲಿ ಕೂಡ ಒಂದು ಹೊಸ ಒಂದು ನಾಯಕತ್ವ ಬೇಕಾಗಿದೆ ಅಂತ ಕೂಡ ಸ್ಪಷ್ಟೀಕರಣ ಕೊಡ್ತಿರ್ತಕ್ಕಂಥದ್ದು. ಸೊ ರಾಜ್ಯಸಭೆ ಒಂದು ಚುನಾವಣೆ ಆದ ನಂತರ ರಾಜೀನಾಮೆ ಕೊಡೋದಕ್ಕೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟರು. ಆದ್ರೆ ಸ್ವಾಭಿಮಾನಿ ಸಿದ್ದರಾಮಯ್ಯ ಅವರು ಅಲ್ಲಿವರೆಗೂ ಒಂದು ಕಾಯೋದು ಬೇಡ ಅಂತ ಹೇಳಿ ಈ ಒಂದು ರಾಜೀನಾಮೆಯನ್ನು ಅಂದ್ರೆ ನಾಳೆ ಈ ಒಂದು ದಿನಾಂಕನ ನಿರ್ದಿಷ್ಟಪಡಿಸಿಕೊಂಡು ಲೋಕಭವನಕ್ಕೆ ಹೋಗಿ ರಾಜೀನಾಮೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಈ ಒಂದು ರಾಜೀನಾಮೆ ಸಾಕಷ್ಟು ರೀತಿಯ ಒಂದು ರಾಜಕಾರಣದ ಬೆಳವಣಿಗೆಯನ್ನ ಕಂಡಿರ್ತಕ್ಕಂಥದ್ದು. ಇದು ಡಿಕೆ ಶಿವಕುಮಾರ್ ಒಂದು ಬಣಕ್ಕೆ ಸಾಕಷ್ಟು ರೀತಿಯ ಒಂದು ಸಂತೋಷ ವಿಷಯ. ಆದ್ರೆ ಸಿದ್ದರಾಮಯ್ಯ ಬಣಕ್ಕೆ ಇದು ತುಂಬಾ ಒಂದು ರೀತಿಯ ನಷ್ಟ ಅಂತಾನೆ ಮಾಹಿತಿಗಳು ಹೇಳ್ತಿದ್ದಾವೆ. ಸಿಎಂ ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗುತ್ತಾರಾ ಅನ್ನೋ ಒಂದು ಪ್ರಶ್ನೆ ಈಗ ಹೆಚ್ಚಾಗಿ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಯಾಕಂದ್ರೆ ಈ ಮುಂಚೆ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣದ ಒಂದು ಅಗತ್ಯತೆ ವಿಚಾರವಾಗಿ ಸಾಕಷ್ಟು ಬ್ಯಾಕ್ ಸ್ಟೆಪ್ ಇಟ್ಟಿರ್ತಕ್ಕಂಥದ್ದು. ಅಂದ್ರೆ ದೆಹಲಿಗೆ ನಾನು ಹೋಗೋದಿಲ್ಲ, ಯಾಕಂದ್ರೆ ಅಲ್ಲಿನ ವೆದರ್ ಮತ್ತೆ ಅಲ್ಲಿನ ಭಾಷೆಯ ಒಂದು ಹಿಡಿತ ನನಗೆ ಅಷ್ಟು ಹಿಡಿತದಲ್ಲಿ ಇಲ್ಲ ಅಂತ ಕೂಡ ಅವ್ರು ಸ್ಪಷ್ಟೀಕರಣ ಕೊಡ್ತಿದ್ದಾರೆ. ಸೊ ಇದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗಾಗಲೇ ಎಐಸಿಸಿ ಅಧ್ಯಕ್ಷರಾಗಿ ಮತ್ತೆ ರಾಜ್ಯಸಭಾದ ಒಂದು ವಿರೋಧ ಪಕ್ಷದ ನಾಯಕರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಅವರು ಕೂಡ ಕರ್ನಾಟಕದವರು. ಸೊ ಇದರ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಕರ್ನಾಟಕದಿಂದ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಕೂಡ ಆಯ್ಕೆ ಆದ್ರೆ ಇಲ್ಲಿ ಏನಾಗುತ್ತೆ, ಒಂದು ರೀತಿಯ ಎಲ್ಲೋ ಒಂದ್ ಕಡೆ ಕರ್ನಾಟಕಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡೋ ಒಂದು ರೀತಿಯಲ್ಲಿ ಏನಾದ್ರು ಒಂದು ಟಾಕ್ ಆಗುತ್ತೆ ಅನ್ನೋ ಒಂದು ವಿಚಾರ ಕೂಡ ರಾಜಕೀಯ ವಿದ್ಯಮಾನಗಳಲ್ಲಿ ಚರ್ಚೆ ಆಗ್ತಿರೋ ವಿಚಾರ. ಸೊ ಮುಖ್ಯವಾಗಿ ರಾಜ್ಯ ರಾಜಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿ ಬ್ರೇಕ್ ಕೊಟ್ಟ ನಂತರ ಇಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಅದಾದ ನಂತರ ರಾಷ್ಟ್ರ ರಾಜಕಾರಣಕ್ಕೆ ರಾಹುಲ್ ಗಾಂಧಿ ಅವರ ಒತ್ತಾಯಕ್ಕೆ ಮತ್ತು ಅವರ ಒಂದು ಕರೆಗೆ ಬೆಲೆ ಕೊಟ್ಟು ಏನಾದ್ರೂ ಹೋದ್ರೆ ನೆಕ್ಸ್ಟ್ ಸಿದ್ದರಾಮಯ್ಯ ಅವರ ಒಂದು ರೀತಿಯ ಒಂದು ಬೆಳವಣಿಗೆ ಏನಾಗುತ್ತೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಡಿಕೆ ಶಿವಕುಮಾರ್ ವಿಚಾರಕ್ಕೆ ಬರೋದಾದ್ರೆ ಪ್ರಸ್ತುತ ಅವರು ದೆಹಲಿಯಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು. ಸೊ ಬೆಳಗ್ಗೆ 5:30 ಒಂದು ಫ್ಲೈಟ್ ಗೆ ಬೆಂಗಳೂರಿನ ತಲುಪಿ 9 ಗಂಟೆಗೆ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಗೆ ಅಟೆಂಡ್ ಆಗ್ತಾರೆ ಅನ್ನೋ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಂತರ ಸಿಎಂ ಸಿದ್ದರಾಮಯ್ಯನವರು ರಾಜಭವನಕ್ಕೆ ತೆರಳಿ ಅಲ್ಲಿನ ಒಂದು ಸಿಎಂ ಒಂದು ರಾಜೀನಾಮೆಯನ್ನು ಕೂಡ ಕೊಡ್ತಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂದ್ರೆ 4-5 ಜನ ಡಿಸಿಎಂ ಗಳಾಗ್ಬೇಕನ್ನೋ ಕೂಡ ಚರ್ಚೆ ಕೂಡ ಆಗ್ತಿರ್ತಕ್ಕಂಥದ್ದು. ಆದ್ರೆ ಅಧಿಕೃತವಾಗಿ ಈ ಒಂದು ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿ ಆಗಿಲ್ಲ ಅಂತ ಕೂಡ ಮಾಹಿತಿಗಳು ಲಭ್ಯವಾಗ್ತಿರ್ತಕ್ಕಂಥದ್ದು. ಅದರ ಜೊತೆಗೆ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯ ಒಂದು ಪೋಸ್ಟ್ ಗಳನ್ನ ಕೊಡುವಂತದ್ದು, ಜೊತೆಗೆ ಡಿಕೆ ಸುರೇಶ್ ಅವ್ರಿಗೂ ಕೂಡ ಪೋಸ್ಟ್ ಗಳು ಲಭಿಸುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಇನ್ನು ಕೆಪಿಸಿಸಿಯ ಒಂದು ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು ಬಹುತೇಕ ಫಿಕ್ಸ್ ಅನ್ನೋ ಕೂಡ ಒಂದು ಮಾಹಿತಿ ಕೂಡ ನಮ್ಗೆ ಲಭ್ಯವಾಗುತ್ತಿರ್ತಕ್ಕಂಥದ್ದು. ಅದರ ಜೊತೆಗೆ ಮುಖ್ಯವಾಗಿ ಈ ಒಂದು ಕ್ಯಾಬಿನೆಟ್ ರೀಶಫಲ್ ಕೂಡ ಆಗ್ತಿರ್ತಕ್ಕಂಥದ್ದು. ಈ ಒಂದು ಕ್ಯಾಬಿನೆಟ್ ರೀಶಫಲ್ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಬಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರಾ ಅಥವಾ ಡಿಕೆ ಬಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರಾ ಅನ್ನೋ ಕೂಡ ಈ ಒಂದು ಕುತೂಹಲಕಾರಿಯ ವಿಚಾರ ಆಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಇದೆಲ್ಲ ಏನೇನೋ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ಅಂದ್ರೆ ಈ ಒಂದು ಕುರ್ಚಿ ಕದನ ಏನ್ ನಡೀತಾ ಇತ್ತು ಇಷ್ಟು ದಿನ, ಈ ಕುರ್ಚಿ ಕದನದಲ್ಲಿ
ದಲಿತ ಸಿಎಂ ಏನ್ ಹಾಕ್ಬೋದು ಅನ್ನೋದು ಕೂಡ ಭಾರಿ ಚರ್ಚೆಗೆ ಆಗ್ತಾ ಇರ್ತಕ್ಕಂಥ. ಮುಖ್ಯವಾಗಿ ರಾಜಣ್ಣ ಅವರು, KN ರಾಜಣ್ಣ ಅವರು ಪದೇ ಪದೇ ಈ ಒಂದು ದಲಿತ ಒಂದು ಕಾರ್ಡ್ ಪ್ಲೇ ಮಾಡ್ತಾ ಇದ್ರು. ಪರಮೇಶ್ವರ್ ಅವರಿಗೆ ಮುಂಚಿತವಾಗಿ ಸಿಎಂ ಮಾಡಬೇಕು ಅನ್ನೋ ವಿಚಾರ ಕೂಡ ಅವರು ಚರ್ಚೆ ಮಾಡ್ತಾ ಇದ್ರು. ಸೊ ಈ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರು ಕೂಡ ಈ ಒಂದು ಸಾಧ್ಯತೆಗಳು ಇರ್ತಾ ಇತ್ತಲ್ವಾ ಅನ್ನೋದು ಕೂಡ ಜಾಸ್ತಿ ಚರ್ಚೆ ಆಗ್ತಾ ಇತ್ತು. ಮುಖ್ಯವಾಗಿ ಈ ಒಂದು DK ಶಿವಕುಮಾರ್ ಅವರು ಸಿಎಂ ಆದ್ರೆ ಈ ಒಂದು ದಲಿತ ವೋಟ್ ಬ್ಯಾಂಕ್ ಏನಾದ್ರು ಒಂದು ಡಿಸ್ಟರ್ಬ್ ಆಗುತ್ತಾ ಅನ್ನೋದು ಕೂಡ ಒಂದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಸೊ ಹೈಂದ ವರ್ಗನ ಯಾವ ತರ DK ಶಿವಕುಮಾರ್ ಅವರು ಬ್ಯಾಲೆನ್ಸ್ ಮಾಡ್ತಾರೆ ಮತ್ತು ದಲಿತ ಒಂದು ನಾಯಕರನ್ನ ಯಾವ ತರ ಹತೋಟಿಗೆ ತಗೊಳ್ತಾರೆ ಅಂತ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಂತರ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಅವ್ರಿಗೆ ಬರ್ತಕ್ಕಂಥ ಟಾಸ್ಕ್ಗಳು ಯಾವ ತರ ಇರ್ತದೆ, ನಂತರ CM ಸಿದ್ದರಾಮಯ್ಯ ಅವರ ಮಾದರಿಯಲ್ಲಿ ಆಡಳಿತನ ಒಂದು ಚುಕ್ಕಾಣಿನ ಹಿಡಿತಾರ, ನಂತರ ಅವರ ಆಡಳಿತ ಕಾರ್ಯ ವೈಖರಿ ಹೇಗಿರ್ತದೆ, ಮತ್ತೆ ಜನರ ವಿಶ್ವಾಸವನ್ನ ಗಳಿಸುವಲ್ಲಿ DK ಶಿವಕುಮಾರ್ ಅವರು ಎಷ್ಟು ಸಫಲರಾಗುತ್ತಾರೆ, ನಂತರ ಇನ್ನು ಮುಖ್ಯವಾಗಿ ಇವಾಗ ಇರತಕ್ಕಂಥ ಸಮಸ್ಯೆಗಳನ್ನ ನಿಭಾಯಿಸುವಲ್ಲಿ DK ಶಿವಕುಮಾರ್ ಅವರು ಯಾವ ರೀತಿಯ ಒಂದು ಪರಿಹಾರಗಳನ್ನ ತಗೋಬಹುದು ಅನ್ನೋದು ಕೂಡ ರಾಜಕೀಯ ಒಂದು ವಿದ್ಯಮಾನಗಳಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಕೂಡ ಕಾದು ನೋಡ್ಬೇಕಾಗಿದೆ ವೀಕ್ಷಕರಾಗಿ. ಇನ್ನು ಮುಖ್ಯಮಂತ್ರಿಯ ಗೊಂದಲ ಎಲ್ಲಾ ಕೊನೆಗೊಂಡು ಅಂತಿಮವಾಗಿ DK ಶಿವಕುಮಾರ್ ಅವರು ಶುಕ್ರವಾರ ಅಂದ್ರೆ 29ನೇ ತಾರೀಕು ಪ್ರಮಾಣ ವಚನವನ್ನ ತಗೊಳ್ತಾ ಇರ್ತಕ್ಕಂಥದ್ದು. ಸೊ ಅಂತಿಮವಾಗಿ ಈ ಒಂದು ಪಟ್ಟಂತ ಶ್ರಮಕ್ಕೆ ಪ್ರತಿಫಲವನ್ನ DK ಶಿವಕುಮಾರ್ ಅವರು ತಗೊಳ್ತಿದ್ದಾರೆ. ಸೊ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಸೊ ಇವತ್ತಿನ ಒಂದು ಅಪ್ಡೇಟ್ಸ್ ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಗಳಿಗಾಗಿ ಸ್ವಾರಸ್ಯ ನ್ಯೂಸ್ ನ ನೋಡ್ತಾ ಇರಿ. ನಮಸ್ಕಾರ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.